ದೇವ್ರೆ, ನಾನೊಂದು ದೊಡ್ಡ ಹೆರಿಗೆ ಡಾಕ್ಟರ್. ಈಗಿನ ಕಾಲದಲ್ಲಿ ಹೆರುವವರು ತುಂಬಾ ಕಡಿಮೆ, ಆದ್ರೆ ಡೆಲಿವರಿ ಡಾಕ್ಟರ್ ಸಿಕ್ಕಾಪಟ್ಟೆ ಇದ್ದಾರೆ. ಏನು ವರ್ಕೌಟ್ ಆಗಲ್ಲ. ಅದಕ್ಕೆ ನಾನು ಮನೆಯಲ್ಲೇ ಒಂದು ಸಣ್ಣ ಮಟ್ಟದಲ್ಲಿ ಒಂದು ನರ್ಸಿಂಗ್ ಹೋಮ್ ಶುರು ಮಾಡಿದ್ದೀನಿ. ಇವತ್ತು ಫಸ್ಟ್ ಟೈಮ್ ಅಪೆಂಡಿಕ್ಸ್ ಆಪರೇಷನ್ಗೆ ಒಂದು ಪೇಷಂಟ್ ಬರ್ಲಿಕ್ಕಿದೆ. ಆ ಪೇಷಂಟ್ ನ ಆಪರೇಷನ್ ಒಳ್ಳೆ ರೀತಿಯಲ್ಲಿ ಸಕ್ಸಸ್ ಆಗುವಾಗೆ ನನ್ನ ಮೇಲೆ ಆಶೀರ್ವಾದ ಮಾಡ್ದೇವರೇ. ಅಯ್ಯೋ, ಗಂಟೆ 10 ನನ್ನ ಹೆಲ್ಪರ್ ನರ್ಸ್ ನೀಲ ಏನು ಬರ್ಲಿಲ್ಲ. ಅಯ್ಯೋ, ಎಲ್ಲಿ ಹೋಗಿದ್ದಾಳೆ ಇವಳು? ಹಲೋ ನೀಲ, ಎಲ್ಲಿದೆ ಕಣೆ? ಅಪೆಂಡಿಕ್ಸ್ ಆಪರೇಷನ್ ಪೇಷಂಟ್ ಬರೋ ಹೊತ್ತಾಯ್ತು, ನೀನ್ ಇನ್ನೂ ಕಾಣಲ್ಲ. ಏನು, ನೀವಿವತ್ತು ಬರಲ್ವಾ? ಅಯ್ಯೋ, ನಿಮ್ ಗಂಡ್ ನೋಡ್ಲಿಕ್ಕೆ ಬರ್ಲಿಕ್ಕ ಇವತ್ತು? ಹಾ ಸರಿ, ಹಾ ಆಯ್ತು, ಇಡ್ತೀನಿ. ಅಯ್ಯೋ ದೇವ್ರೆ, ಇವಳನ್ನು ಬರಲ್ಲ, ನಾನು ಒಬ್ಳೆ ಹೇಗೆ ಮ್ಯಾನೇಜ್ ಮಾಡುದು? ಅಲ್ಬೇಡವಾಗಿ ಏನಾಗುದಿಲ್ಲ. ಅದು ಅಪೆಂಡಿಕ್ಸ್ ಆಪರೇಷನ್ ಅಂದ್ರೆ ದೊಡ್ಡ ಆಪರೇಷನ್ ಅಲ್ಲ, ಅದು ಸಣ್ಣ ಗಾಯ ಮಾಡಿ ಸಂಜೆ ಒಳಗೆ ಕಳಿಸ್ತಾರೆ. ಅಲ್ಬೇಡುವ, ನಂಗೆ ಗೊತ್ತುಂಟು. ನಾಳೆ ಬೆಳಿಗ್ಗೆ ನನ್ಗೆ ನನ್ನ ತಂದೆದು ಪಿಂಡ ಬಿಡ್ಲಿಕ್ಕೆ ಗೋಕರ್ಣಕ್ಕೆ ಹೋಗ್ಲಿಕ್ಕೆ ಉಂಟು. ನಾ ಬರ್ತೇನೆ, ಅಲ್ಬೇಡುವ. ನಾ ಹೇಳಿದಲ್ಲ, ಇದು ಸಣ್ಣ ಆಸ್ಪತ್ರೆ, ಕಡಿಮೆ ಆಗ್ತದೆ. ದೊಡ್ಡ ಆಸ್ಪತ್ರೆ ಎಲ್ಲ ಅಂದರೆ ನಮ್ಮನ್ನು ಹಿಡಿದು ಬೋಳಿಸಿ ಬಿಡ್ತಾರೆ. ಅಲ್ಬೇಡ ಡಾಕ್ಟ್ರೆ, ಮಕ್ಕಳು ಮನೆಯಲ್ಲಿ ಅಳುವುದು ಡಾಕ್ಟ್ರೆ. ಹೌದಾ? ನೀವು ಶುರು ಮಾಡಿ ಡಾಕ್ಟ್ರೆ, ನೀವು ಶುರು ಮಾಡಿ. ನೀವು ಬನ್ನಿ, ಮೊದ್ಲು ನೀವು ಕೂತ್ಕೊಳ್ಳಿ. ಇದು ನಾವು ಟೀ ಕುಡ್ದು ಶುರು ಮಾಡೋಣ. ನೋಡ, ಒಂದು ಅಪೆಂಡಿಕ್ಸ್ ಆಪರೇಷನ್ಗೆ ಮಾಡುವ ಡಾಕ್ಟರ್ ಹೇಳುದು ಟೀ ಕುಡ್ದು ಆಪರೇಷನ್ ಶುರು ಮಾಡುವ ಹೇಳುದ? ಮನೆಗೆ ತೋಟದ ಕೆಲಸಕ್ಕೆ ಬಂದವರಿಗೆ ಟೀ ಕುಡ್ದು ಕೆಲಸ ಮಾಡುವ ಹೇಳುದಲ್ವಾ? ಹಾಗೆ ನಮ್ಮ ಡಾಕ್ಟರ್ ಹೇಳುದು. ನೋಡ, ಅದಕ್ಕೆ ಹೇಳುದು ದೊಡ್ಡ ಆಸ್ಪತ್ರೆಯಲ್ಲಿ ಆದ್ರೆ ನಮ್ಮನ್ನು ಹಿಡಿದು ಬೋಳಿಸಿ ಬಿಡ್ತಾರೆ. ಇದು ಸಣ್ಣ ಆಸ್ಪತ್ರೆ, ಕಡಿಮೆ ಆಗ್ತದೆ. ಅಲ್ಬೇಡವ, ನಾ ಬರ್ತೇನೆ ಹೇಳಿದ, ಅಲ್ಬೇಡ. ಡಾಕ್ಟ್ರೆ, ನಮ್ದು ಎಲ್ಲಿ ಆಪರೇಷನ್ ಎಲ್ಲಿ ಡಾಕ್ಟ್ರೆ? ಆಪರೇಷನ್ ಇಲ್ಲೇ, ಅಡುಗೆ ಕೋಣೆಯಲ್ಲ? ಹಾ, ಅಡುಗೆ ಕೋಣೆಯಲ್ಲೇ. ಅಮ್ಮ ಇರು, ಒಂದು 5 ನಿಮಿಷ ಬಿಟ್ಟು ಮಾಡ್ತೇನೆ ಅಮ್ಮ. ಆಯ್ತು ಡಾಕ್ಟ್ರೆ. ಏನ್ ಡಾಕ್ಟ್ರೆ, ಅಡುಗೆ ಕೋಣೆಯಲ್ಲಿ ನಂದು ಅಪೆಂಡಿಕ್ಸ್ ಆಪರೇಷನ್ ಡಾಕ್ಟ್ರೆ. ನಾನು ಮೀನು ಕೊಯ್ಲಿಕ್ಕೆ ಬಂದದಲ್ಲ ಡಾಕ್ಟ್ರೆ. ನೋಡಿ, ನೀವ್ ಹೇಳಿದಾಗೆ ದೊಡ್ಡ ದೊಡ್ಡ ಹಾಸ್ಪಿಟಲ್ ಅಲ್ಲಿ ಹಿಡಿದು ಬೋಳಿಸ್ತಾರೆ. ಹಾಗಾಗಿ ನಿಮ್ಗೆ ಆಸ್ಪತ್ರೆ ವಾಸನೆನೂ ಆಗಲ್ಲ. ಇಲ್ಲಿ ನೀವು ಮನೆಯಲ್ಲಿ ಇದ್ದೀರಾ, ಹಾಸ್ಪಿಟಲ್ ಇಲ್ಲಿ ಇದ್ದೀರಾ ಅಂತ ಗೊತ್ತೇ ಆಗಲ್ಲ. ಮತ್ತೆ ನಾವು ನಮ್ಮಷ್ಟಕ್ಕೆ ಆಪರೇಷನ್ ಮಾಡ್ತಾ ಇರುವಾಗ ಇದು ಅಡುಗೆ ಕೋಣೆ ಅಲ್ಲ, ನೀವು ಆ ಕಡೆ ಈ ಕಡೆ ಎಲ್ಲ ಕೈ ಹಾಕಿ ಸಿಕ್ಕಿದೆಲ್ಲ ತಿಂತ ಇರ್ಬೋದು. ಹೇಗೂ ಆಗ್ಬೋದು ಡಾಕ್ಟ್ರೆ. ನಂಗೆ ಬೆಳಿಗ್ಗೆ 5 ಗಂಟೆಗೆ ಗೋಕರ್ಣಕ್ಕೆ ಹೋಗ್ಲಿಕ್ಕೆ ಉಂಟು. ಒಮ್ಮೆ ಮಾಡಿ ಮುಗಿಸಿವ ಡಾಕ್ಟ್ರೆ. ಅಲ್ಲ, ನಿಮ್ಗೆ ಆಪರೇಷನ್ ಇವತ್ತೇ ಮಾಡ್ಬೇಕಾ? ನಾಳೆ ಮಾಡಿದ್ರೆ ಆಗಲ್ವಾ? ಯಾಕೆ? ಯಾಕಂದ್ರೆ ನನ್ನ ಹೆಲ್ಪರ್ ನರ್ಸ್ ಇವತ್ತು ರಜೆಯಲ್ಲಿದ್ದಾಳೆ, ನಂಗೆ ಹೆಲ್ಪ್ ಮಾಡ್ಲಿಕ್ಕೆ ಯಾರಿಲ್ಲ. ಹಾಗಾಗಿ ನಾಳೆ ಮಾಡಿದ್ರೆ ಆಗ್ಬೋದಾ? ನಂಗೆ ಇವತ್ತೇ ಆಗ್ಬೇಕು ಡಾಕ್ಟ್ರೆ. ನಾಳೆ 5 ಗಂಟೆಗೆ ಬೆಳಿಗ್ಗೆ ನಂಗೆ ಗೋಕರ್ಣಕ್ಕೆ ಹೋಗ್ಲಿಕ್ಕೆ ಉಂಟು. ನನ್ನ ಅಪ್ಪ ಒಂದು ಪಿಂಡ ಬಿಡ್ಲಿಕ್ಕೆ ಉಂಟು ಡಾಕ್ಟ್ರೆ. ಓ, ನಿಮ್ಮ ಅಪ್ಪ ಸತ್ತಿದಾರಾ ಡಾಕ್ಟ್ರೆ? ಮತ್ತೆ ಜೀವಂತ ಇರುವಾಗ ಪಿಂಡ ಬಿಡ್ತಾರ ಡಾಕ್ಟ್ರೆ? ಒಮ್ಮೆ ಸ್ಟಾರ್ಟ್ ಮಾಡಿ ಡಾಕ್ಟ್ರೆ, ಒಮ್ಮೆ. ಅಯ್ಯೋ, ಇವಾಗ ನನ್ಗೆ ಏನ್ ಮಾಡ್ಲಿ? ಸರಿ, ಹಾಗಾದ್ರೆ ನಾನು ಒಂದ್ ಕೆಲ್ಸ ಮಾಡ್ಲಾ? ನನ್ ಗಂಡನಿಗೆ ಫೋನ್ ಮಾಡಿ ಬರ್ಲಿಕ್ಕೆ ಹೇಳ. ಡಾಕ್ಟರ್ ಇದ್ದು ಗಂಡ ಅಲ್ವಾ, ಅವ್ರು ಕೂಡ ಸ್ವಲ್ಪ ಮಟ್ಟಿನ ಡಾಕ್ಟರ್ ಆಗ್ಲಿಕ್ಕೆ ಸಾಕು ಅವರು. ಡಾಕ್ಟ್ರೆ, ನೀವಾಗಿಂದ ಇದು ಹೇಳಿದ್ರಿ, ಇದೇ ದೊಡ್ಡ ಆಸ್ಪತ್ರೆ ಆದ್ರೆ ಹಿಡ್ದು ತಿಂತಾರೆ. ಮತ್ತೆ ಮಾಡಿ ಡಾಕ್ಟ್ರೆ, ಮಾಡಿ ಮಾಡಿ ಮಾಡಿ. ಹಲೋ ಹಲೋ ರೀ, ಎಲ್ಲಿದ್ದೀರಿ? ನೋಡಿ, ಅಪೆಂಡಿಕ್ಸ್ ಆಪರೇಷನ್ ಇಲ್ಲಿ ಪೇಷಂಟ್ ಬಂದಾಯ್ತು. ನನ್ನ ಹೆಲ್ಪರ್ ನರ್ಸ್ ಇವತ್ತು ರಜೆಯಲ್ಲಿದ್ದಾಳೆ. ಹೌದ್ರಿ, 1 ಗಂಟೆ ಮಟ್ಟಿಗೆ ನೀವು ಬಂದು ಹೋಗ್ತೀರಾ? ಜಸ್ಟ್ ಹಿಡಿಯೋಕೆ ಮಾತ್ರ ಅಷ್ಟೇ. ಪ್ಲೀಸ್ ಬನ್ನಿ. ಬರ್ತೀರಲ್ವಾ? ಓಕೆ, ಸರಿ ಸರಿ. ಹಾ ಸರಿ ಡಾಕ್ಟ್ರೆ, ಬರ್ತಾರಂತೆ. ನೋಡಿ, ನಾನು ಆಪರೇಷನ್ ಮಾಡುವಾಗ ಪ್ರಜ್ಞೆ ತಪ್ಪಿಸಲ್ಲ. ಹಾ, ಪ್ರಜ್ಞೆ ತಪ್ಪಿಸಲ್ಲ. ಆಪರೇಷನ್ ಮಾಡುವ ಜಾಗಕ್ಕೆ ನೋವು ಸಾಯುವ ಇಂಜೆಕ್ಷನ್ ಕೊಡ್ತೀನಿ. ಮತ್ತೆ ನಾನು ನನ್ನಷ್ಟಕ್ಕೆ ಆಪರೇಷನ್ ಮಾಡ್ತಿರುವಾಗ ನಿಮ್ಗೆ ಆಪರೇಷನ್ ಬಗ್ಗೆ ಏನಾದ್ರೂ ಅನುಭವ ಇದ್ರೆ ನೀವು ನನ್ಗೆ ಸಜೆಷನ್ ಕೊಡ್ಬೋದು. ಮತ್ತೆ ನೀವು ಖಾಲಿ ಪುಷ್ ಮಾಡಿದ್ರೆ ಆಯ್ತು, ಮಿಕ್ಕಿದೆಲ್ಲ ನಾರ್ಮಲ್ ಆಗುತ್ತೆ. ಏನ್ ಡಾಕ್ಟ್ರೆ, ಏನ್ ಹೇಳಿದ್ ನೀವು? ನೀವು ಬರೀ ಪುಷ್ ಮಾಡಿದ್ರೆ ಆಯ್ತು, ಮಿಕ್ಕಿದೆಲ್ಲ ನಾರ್ಮಲ್ ಆಗುತ್ತೆ. ಡಾಕ್ಟ್ರೆ, ನಂದು ಅಪೆಂಡಿಕ್ಸ್ ಆಪರೇಷನ್, ನಾನಿಲ್ಲಿ ಹೆರಿಗೆ ಆಗ್ಲಿಕ್ಕೆ ಬಂದದಲ್ಲ ಡಾಕ್ಟ್ರೆ. ಅಯ್ಯೋ, ನಾನು ಡೆಲಿವರಿ ಮಾಡಿಸೋ ಡಾಕ್ಟರ್ ಅಲ್ಲ, ಹಂಗ ನನ್ನ ತಲೆಯಲ್ಲಿ ಅದೇ. ಡಾಕ್ಟ್ರೆ,
ನನ್ ಕೈ ರಟ್ಟೆ ಜಾರ್ತು ಡಾಕ್ಟ್ರೆ, ರಟ್ಟೆ ಜಾರ್ತು. ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ತೀರಿ? ನಾನ್ ಕುತ್ಕೊಳಿಸ್ತೇನಲ್ವಾ? ಅಯ್ಯೋ 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 ಅಯ್ಯಪ್ಪ, ಅಯ್ಯೋ ಏನ್ರಿ ಬೊಬ್ಬೆ ಹಾಕ್ತಿರ್ತೀರಿ? ನಾನು 50 ಹೆಂಗಸರದ್ದು ಡೆಲಿವರಿ ಮಾಡಿದ್ದೇನೆ, ಅವ್ರ ಸಮೇತ ಬೊಬ್ಬೆ ಹಾಕ್ಲಿಲ್ಲ. ನೀವೇನ್ರಿ ಬೊಬ್ಬೆ ಹಾಕುದು? ಡಾಕ್ಟ್ರೆ, ಹಾ, ನಾನ್ ರಟ್ಟೆ ಜಾರುವಾಗ ಬೊಬ್ಬೆ ಹಾಕಿದ್ನ? ಇಲ್ಲ. ರಟ್ಟೆ ಹಿಂದೆ ಸಿಕ್ಕಿಸುವಾಗ ಬೊಬ್ಬೆ ಹಾಕಿದ್ದಲ್ಲ? ಹೌದು. ನೀವು ಅದೇ 50 ಜನ ಹೆಂಗಸನ್ನು ಡೆಲಿವರಿ ಮಾಡಿದ್ದೀರಲ್ಲ, ಹಾ. ಆ ಮಗು ಮೊದ್ಲೆಲ್ಲಿತ್ತು ಅಲ್ಲಿ ತಕೊಂಡೋಗಿ ಇಡಿ ಅಂತ ಗೊತ್ತಾಗ್ತದೆ, ನೋವಾಗ್ತದೆ ಇಲ್ವಾ ಅಂತ. ಏನ್ರಿ ಬಾಯಿಗೆ ಬಂದಾಗೆ ಮಾತಾಡ್ತೀರಾ ನೀವೊಬ್ರು? ಒಮ್ಮೆ ಶುರು ಮಾಡಿ ಡಾಕ್ಟ್ರೆ, ಒಮ್ಮೆ ಶುರು ಮಾಡಿ. ಅಮ್ಮ ದೇವ, 5 ಗಂಟೆ ಹೋಗ್ಲಿಲ್ಲ ಡಾಕ್ಟ್ರೆ. ನೋಡ, ಆಗ ಫೋನ್ ಮಾಡಿ ಕರೆದಿದೆಯಲ್ಲ, ಒಂದು 25 ಕಿಲೋದ ಆರ್ಡರ್ ಇತ್ತು, ಅದನ್ನ ಪ್ಯಾಕ್ ಮಾಡಿ ಕೊಟ್ಟಾಯ್ತು. ಇನ್ನೊಂದು 3 ಕಿಲೋದ ಆರ್ಡರ್ ಪೆಂಡಿಂಗ್ ಇದೆ. ಇನ್ನೇನ ಕರ್ದಿಯಲ್ಲ, ರಪ್ಪ ನಾನು ಹಿಡಿತೇನೆ, ಕುಯ್ದು ಬಿಡಲ್ಲ ಹೋಗ್ಲಿ. ಡಾಕ್ಟ್ರೆ, ಅವರದು ಮತ್ತೆ ಮಾಡಿ ಡಾಕ್ಟ್ರೆ. ಮೊದಲು ನಿಮ್ಮ ಗಂಡನಿಗೆ ಫೋನ್ ಮಾಡಿ ಡಾಕ್ಟ್ರೆ. ಇವರೇ ನನ್ ಗಂಡ. ಇವ್ರು ಯಾವ ಆಸ್ಪತ್ರೆಯಲ್ಲಿ ಡಾಕ್ಟರ್? ಇವರು ಅವ್ರು ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ಅಲ್ಲ, ಅವರದ್ದು ಕೋಳಿದ ಅಂಗಡಿ. ನಾವು ಹೊಸ ಜೀವನ ಶುರು ಮಾಡಿ ಎಷ್ಟು ವರ್ಷ ಆಯ್ತು? ನಮ್ಮ ಹೊಸ ಜೀವನ ಶುರುವಾಗಿ ಎಷ್ಟು ವರ್ಷ ಆಯ್ತು ಅಂತ ಗೊತ್ತಿಲ್ಲ, ಆದ್ರೆ ನನ್ನ ಜೀವನ ಹಾಳಾಗೋಗಿ 15 ವರ್ಷ ಆಗೋಯ್ತು ಕಣೆ. 15 ವರ್ಷದಿಂದನೂ ಅದನ್ನೇ ಅಲ್ವಾ ಮಾಡಿರೋದು. ಅಯ್ಯೋ ಅದಲ್ಲ ರೀ, ಮತ್ತೆ ನಾವು ಮದ್ವೆಗೆ 15 ವರ್ಷ ಆದ್ರೂ ಎಷ್ಟು ಅನ್ಯೋನ್ಯವಾಗಿದ್ದೀವಿ ಅಲ್ವಾ? ಹತ್ತಿ ಹೆಣ್ಣು ಹೊರಗಡೆ ನೋಡಕ್ ತುಂಬಾ ಸುಂದರವಾಗಿರುತ್ತೆ, ಹೊಡೆದ್ಮೇಲೆ ಗೊತ್ತಾಗೋದು ಅದ್ರೊಳಗೆ ಹುಳ ಇರುತ್ತೆ ಅಂತ. ಅಲ್ಲ ರೀ, ನಾವ್ ಇಷ್ಟು ಅನ್ಯೋನ್ಯವಾಗಿದ್ರು ಮಕ್ಳಕ್ಕೆ ಆಗಿಲ್ಲ. ಕೂಲಿನ ಬೋನ್ ಒಳಗಿಟ್ಬಿಟ್ಟು ಬೇಟೆ ಆಡು ಅಂತವಳೆ, ಹೆಂಗ್ ಬೇಟೆ ಆಡಕ್ಕಾಯ್ತದೆ? ನೀವು ರಣಧೀರನ್ ತರ ಕಮ್ಮಿನ ಮಾಡ್ಕೊಂಬತ್ತೀರಿ ಏನೋ ಅಂತ ಅನ್ಕಂಡೆ. ಅಲ್ಲ ಕಣೆ, ಗೊತ್ತಾಯ್ತು ರೀ, ಮಗುವಾದ್ರೆ ನಮ್ಮ ಅನ್ಯೋನ್ಯತೆ ಕಡಿಮೆ ಆಯ್ತದೆ ಅಂತ. ಅದ್ ಹಂಗಲ್ಲ. ಅಯ್ಯಯ್ಯೋ, ಗೊತ್ತಾಯ್ತು, ಪ್ರೀತಿ ಕಡಿಮೆ ಮಾಡ್ತೀನಿ ಅಂತ. ಏನಪ್ಪ ಏನು, ಗೋಡೆಗೆ ಬಾಲ್ ಹಾಕ್ಬಿಟ್ಟು ಅವಳೆ ಕ್ಯಾಚ್ ಹಿಡ್ಕತಾವಳೆ. ಈ ಖುಷಿಗೆ ಎಂಟ್ರಿ ಯಾಕೆ ಹಾಕ್ಸ್ಬೇಕಾಗಿತ್ತು? ಅಲ್ಲ ಇಟ್ಟು ರೂಪ್ಕೊಂಡಿತ್ತಿಲ್ವಾ? ಅಯ್ಯಯ್ಯೋ, ಊಟ ಅಂದ್ರೆ ಓಟ ಅಲ್ಲ, ಇಟ್ಟು ರೂಪ್ತಾ ಇದೆ. ಊಟ 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 ಮಾಡ್ತಾ ಇದ್ದೆ. ಮದುವೆ ಆಗಿ 15 ವರ್ಷ ಆದ್ರೂ ಒಂದೇ ಒಂದ್ ಮಗು ಆಗಿಲ್ಲ. ಜನ ಎಲ್ಲ ತಪ್ಪು ತಿಳ್ಕೊತಾ ಇದಾರೆ ಕಣೆ. ಕಳಿ ಬಿಡಿ, ನಿಜ ಅಲ್ವಾ? ಏನ್ ನಿಜ? ನಿಮ್ಗೆ ಕೆಟ್ಟ ಬುದ್ಧಿ ಇಲ್ಲ ಅಂತ ಕಾಂಟ್ರಾಕ್ಟ್ ಕೊಟ್ಟು ಬಾವಿ ತೋರ್ಸ್ಕೊಬಿಟ್ಟು ಅದ್ರೊಳಗೆ ನಾನೇ ಬಿದ್ದು ಸತ್ತೋದಂಗಾಯ್ತು. ನಮ್ದು ಒಂದು ಜನ್ಮನ. ಅಯ್ಯಪ್ಪ, ಮೇಕ್ ಹೋಗಿದ್ರೆ ಉಗ್ಲು ನನ್ ಮೇಲೆ ಬೀಳ್ತೈತೆ. ಕೆಳಗಡಿಗೆ ಹೋಗಿತ್ತೀನಿ. ಅಯ್ಯಯ್ಯೋ, ಇಲ್ಲೇ ಬಿಟ್ಕೊಬಿಟ್ಟು 8 ರೂಪಾಯಿ ಹೋಯ್ತೀನಿ. ಅಯ್ಯಯ್ಯೋ, ಊಟ ಅಂತ ಹೇಳ್ರಿ. ಊಟ ಅಲ್ಲ, 8 ರೂಪಾಯಿ ಹೋಯ್ತಾ ಇದೀನಿ ಸರ್. ಊಟ ಮಾಡಕ್ ಹೋಯ್ತಾ ಇದೀನಿ. ಊಟ. ಅಯ್ಯಯ್ಯೋ, ನಮ್ ಪತಿ ದೇವ್ರು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ರು ಏನೋ. ನೋಡಿದ್ರ ನನ್ ಪತಿ ದೇವ್ರನ್ನ ಎಷ್ಟು ಪೂಜಿಸ್ತೀನಿ ಅಂತ. ನನ್ ಗಂಡ ಒಂಥರ ಬಂಗಾರದ ಮನ್ಸ ಇದ್ದಂಗೆ. ನನ್ನ ಹೆಸರು ವಿಜಿ ಅಂತ. ದುನಿಯಾ ವಿಜಿ ಅಲ್ಲಪ್ಪ, ಡೈರೆಕ್ಟರ್ ವಿಜಿ ಅಂತ. ಬಾಹುಬಲಿ ಸಿನಿಮಾ ಡೈರೆಕ್ಷನ್ ಮಾಡಿದ್ದೆ ನಾನು. ಮಾಡ್ಬೇಕು ಅಂತ ಕತೆನ ಎಲ್ಲರ ಹತ್ರ ಹೇಳ್ಕೊ ಬಂದೆ. ಅವ್ರು ಕದ್ಕೊಂಡೋಗಿ 1, 2 ಅಂತ ಮಾಡ್ಕೊಬಿಟ್ರು. ಆದ್ರೆ ಈ ಸಲ ಒಂದು ಕತೆ ಮಾಡ್ಕೊ ಬಂದಿದ್ದೀನಿ, ಯಾರಿಗೂ ಹೇಳ್ಬೇಡಿ. ಇನ್ನೊಂದು ವಾರದಲ್ಲಿ ಶೂಟಿಂಗ್ ಸ್ಟಾರ್ಟ್ ಮಾಡ್ತೀನಿ, ಯಾರಿಗೂ ಹೇಳ್ಬೇಡಿ. 1 ತಿಂಗಳಲ್ಲಿ ಶೂಟಿಂಗ್ ಮುಗಿಸ್ಬಿಡ್ತೀನಿ, ಯಾರಿಗೂ ಹೇಳ್ಬೇಡಿ. ಯಾರಿಗೂ ಹೇಳ್ಬೇಡಿ ಅಂತ ನೀನೇ ಹೇಳ್ತಾ ಇದೆಯಲ್ಲೋ ಗುಲ್ಡು. ನನ್ನ ಕತೆ ಟೈಟ್ಲೆ ಯಾರಿಗೂ ಹೇಳ್ಬೇಡಿ ಅಂತ. ಸಿನಿಮಾ ಶುರು ಮಾಡ್ಬೇಕು, ಮನೆ ಬಾಡಿಗೆಗೆ ಸಿಗ್ತಾ ಇಲ್ಲ. ಇಲ್ಲೊಂದು ಮನೆ ಖಾಲಿ ಇದೆ ಅಂತ ಹೇಳಿದ್ರು, ಅದಕ್ಕೆ ಬಂದೆ. ಕರಿತಿದ್ದಾರೆ. ಯಾರಿದ್ದೀರ ಮನೇಲಿ? ಹಲೋ, ಯಾರು? ನಮಸ್ಕಾರ ಆಂಟಿ. ನಮಸ್ತೆ. ನನ್ನ ಹೆಸರು ವಿಜಯ್ ಅಂತ, ಸಿನಿಮಾ ಡೈರೆಕ್ಟರ್. ಸಿನಿಮಾ ಮಾಡ್ತಾ ಇದ್ದೀರಾ? ಹೌದು. ಯಾವ್ದು ಮಾಡ್ತಾ ಇದ್ದೀರಿ? ಆಹಾರದ ಯಾಕೆ ಮಾಡ್ತಾ ಇದ್ದೀರಿ? ನೆಗೆದ್ ಮಾಡಿ, ಕುಂದಾಡನ್ ಮಾಡಿ. RR ಅಂತಂದ್ರೆ ಡೆವಿಲ್ ಸಿನಿಮಾ ಅಂತ. ಅಯ್ಯೋ ರೀ, ಮೊದ್ಲು ಡೆವಿಲ್ ಯಾಕೆ ಮಾಡ್ತಾ ಇದ್ದೀರಾ? ಯಾಕೆ? ಪಾಪ ಸಕುನ ಇನ್ಯಾವ್ದು ಮಾಡ್ಲಿ? ಭೂತೊಂದ್ ಮಾಡಿ. ಭೂತ ಡೆವಿಲು ಎಲ್ಲ ಒಂದೇ. ಎರಡು ಒಂದೇಯಾ? ನಾನು ಸಿನಿಮಾ ಡೈರೆಕ್ಟ್ರು. ಅಯ್ಯೋ, ನಾನು ಈ ವಯಸ್ಸಿನಲ್ಲಿ ಹೀರೋಯಿನ್ ಆಗಲ್ಲ. ಬೇಕಾದ್ರೆ ನನ್ನ ಮಗಳನ್ನ ಹಾಕೊಂಡ್ ಮಾಡಿ. ನಿನ್ನ ಹಾಕೊಂಡು ಯಾವ ಸಿನಿಮಾ ಮಾಡೋಣ?
ನಾನು ಸಿನಿಮಾ ಡೈರೆಕ್ಟರ್ ಬಾಡಿಗೆ ಮನೆ ಬೇಕಿತ್ತು. ಮನೆ ಕೊಡಲ್ಲ ರೀ. ಯಾಕೆ? ಮದ್ವೆ ಆಗಿರೋ ಗಂಡ ಹೆಂಡತಿರು ಮಾತ್ರ ಕೊಡೋದು, ಅದ್ರಲ್ಲೂ ಅನ್ಯೋನ್ಯವಾಗಿದ್ರೆ. ಆಂಟಿ ನನಗ್ ಮದ್ವೆ ಆಗಿದೆ. ಹಂಗಾರೆ ಹೆಂಡತಿಯನ್ನು ಬ್ಯಾಗ್ಗಳು ಮಡಗಿದ್ಯಾ? ಅವ್ರ ಮನೇಲಿ ಅವಳೆ. ಹಿಡ್ಕೊಂಡ್ ಪೂಜೆ ಮಾಡ ದಂಡ ನಕಣ ನಕ್ಕ ನಕಣ ಅಂತ ಕರೆಸ್ರಿ, ನಾನ್ ನೋಡ್ಬೇಕು. ಆಂಟಿ ಎಲ್ಲಪ್ಪ ಕರ್ಸಿ. ಜೂನಿಯರ್ ಆರ್ಟಿಸ್ಟ್ ಫೋಟೋ ಕಳಿಸಿದ್ಲು, ಅದನ್ನ ತೋರಿಸಿ ಮ್ಯಾನೇಜ್ ಮಾಡ್ಬಿಡ್ತೀನಿ. ಆಂಟಿ ಆ? ಇವಳೆ ಆಂಟಿ ನನ್ನ ಹೆಂಡತಿ. ಇವಳು ನಿಮ್ ಹೆಂಡ್ತಿನ? ಇವಳು ನಿಜವಾಗ್ಲೂ ನಿಮ್ ಹೆಂಡ್ತಿನ? ಡೌಟ್ ಬಂದ್ಬಿಡ್ತು. ಫೋಟೋ ತೋರ್ಕೊಂಡು ಕಟ್ಔಟ್ ತೋರ್ತಾ ಇದ್ದೀರಲ್ರಿ? ಕ್ಯಾಮ್ರಾ ಕಾಣ್ಲಿ ಅಂತ. ಕ್ಯಾಮ್ರಾಕ್ಕೆ ಏನ್ ಕಂಡದು? ಓಹೋ, ಹಿಂಗ್ ತಿರ್ಗಿಸ್ಬೇಕು. ಇವಳು ನಿಮ್ ಹೆಂಡ್ತಿ ಆದ್ರೆ ನಾನು ಈಗಲೇ ನೋಡ್ಬೇಕು, ಕರ್ಸಿ. ನೋಡೋಕೆ ಗೊತ್ತಲ್ಲ ಗುರು. ಎಲ್ಲಿಂದ ಆಂಟಿ ನನ್ನ ಹೆಂಡತಿ ಬೆಳಗ್ಗೆ 3 ತಿಂಗಳಿಂದ ಸತ್ತ ಬಿಟ್ಲೆ. ಏನ್ ನಾಟಕ ಆಡ್ತಾ ಇದ್ದಿಲ್ಲ? ಆಂಟಿ ಹಣ್ಣು ತಗೊಟ್ಟಿದ್ನಲ್ಲ, ಅದನ್ನ ಅವಳು ಕಚ್ಚಕ್ಕಿಂತ ಮೊದ್ಲು ಬಾವ್ಲಿ ಕಚ್ಬಿಟ್ಟಿದ್ದಂತೆ. ಏಯ್, ಸಮಾಧಾನ ಮಾಡ್ಕಪ್ಪ, ಸಮಾಧಾನ ಮಾಡ್ಕೋ. ಹೊಳ್ತಾ ಇದನ್ನ ನನ್ನ ಮೈ ಕೈ ಟಚ್ ಮಾಡಕ್ ನಾಟಕ ಮಾಡ್ತಾ ಇದನ್ನ. ಬಾಯಿಲೆ ಇಲ್ಲೇ ಕುಂತಿರು, ನಾವು ಒಳಗೆ ಹೋಗಿ ಬರ್ತೀನಿ. ನಾನು ಬರ್ತೀನಿ. ನಾವ್ ಹೋಯ್ತಾರದು ನೀರ್ ಕುಡಿಯಕ್ಕೆ. ನೀ ಇಲ್ಲೇ ಕುಂತಿರು, ಒಳಗೆ ಹೋಗಿ ನನ್ ಗಂಡು ತಾವು ಕೀ ಈಸ್ಕೊಂಡ್ ಬರ್ತೀನಿ. ಯಾರನ್ನೋ ಸಾಯಿಸಿ ಮನೆ ಬಾಡಿಗೆ ಗೀಸ್ಕೊಂಡಂಗಾಯ್ತು. ಇನ್ನೇನಿದ್ರು ಸ್ಕ್ರೀನ್ ಪ್ಲೇ ಬಗ್ಗೆ ತಲೆ ಕೆಡ್ಸ್ಕೋಬೇಕು ಅಷ್ಟೇ. ಉಂಠ ಏನ್ ಹಿಂಗಿದೆ? ನನ್ನ ಮುಖ ನೋಡಿ ಹೆಂಗದೆ. ನೀನ್ಯಾಕಮ್ಮ ಬಂದೆ ಹಿಂಗೆ? ಸರ್ ಅದೇ ನಾ ಫೋಟೋ ಕಳ್ಸಿದ್ನಲ್ಲ, ನೀವು ನಮ್ಮ ಊರಿಗೆ ಬಂದಿದ್ದೀರಾ ಅಂತ ಗೊತ್ತಾಯ್ತು. ನಿಮ್ಮ ಹತ್ರ ಮಾತಾಡ್ಸ್ಕೊಂಡು ನಿಮ್ ಸಿನಿಮಾದಲ್ಲಿ ಒಂದು ರೋಲ್ ಪಕ್ಕ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಹೌದಾ? ಕಣ್ಣು ನೋಡ್ಬಿಟ್ಟು ಸೈಡ್ ಕರಿತಿದ್ಯಲ್ಲ, ನಾ ಅಂತವನಲ್ಲ. ನಾನು ಅಂತೇಳಲ್ಲ, ಒಂದ್ ಸೈಡ್ ಕರಿತಾ ಇದ್ದೆ. ಅದ್ ಹಂಗಲ್ಲ ಸರ್, ನಾ ಹುಡ್ದಾಗ್ಲಿಂದನೂ ಹಿಂಗೆ. ಹಂಗ ನಾ ಎಲ್ಲೋ ಮೆಡಿಕಲ್ ಶಾಪ್ ಹೋಗ್ಬೇಕೇನೋ ಅನ್ಕೊಂಡಿದ್ದೆ. ಫೋಟೋಗೆ ಹಾರ ಹಾಕಿ ತಿಥಿ ನೀರು ಬಿಟ್ಟಿದ್ದೀನಿ. ಇವಾಗ ಚಾನ್ಸ್ ಕೇಳ್ಕೊ ಬಂದವಳು ಸರ್. ನೋಡಮ್ಮ, ಇಲ್ಲಿ ಚಾನ್ಸು ಇಲ್ಲ ಏನೂ ಇಲ್ಲ. ಅವ್ ಆಂಟಿ ನೋಡಿದ್ರೆ ಪರ್ಕೆ ತಕ್ಕ ಮೊಕ ಕೆರೆದು ಬಿಡ್ತಾಳೆ. ನೀವ್ ಹೋಗ್, ನೀನು ಹೋಗು ಹೋಗು. ಅರಿ ಊರೇ ಯಾರವ್ರು? ಅದು ಗೊತ್ತಿಲ್ಲ ಆಂಟಿ. ಗೊತ್ತಿಲ್ಲದೆ ಮನೆ ಒಳಗೆ ಹೆಂಗ್ ನುಗ್ಗಿದ್ಲು ಬೆತ್ರಿ ಛತ್ರಿ. ಆಂಟಿ ಆಂಟಿ ಹೊಡಿಬೇಡಿ ಆಂಟಿ. ಯಾರು ಕಣ್ ಮಾಡಿದ್ದ? ನಾನು ನಿಂತರ ಹೆಣ್ಣು. ಅಯ್ಯೋ ಆಂಟಿ ಹಂಗಲ್ಲ ಆಂಟಿ, ನಾ ಹುಡ್ದಾಗ್ಲಿಂದನೂ ಹಿಂಗೆ. ಓ, ಇವಳು ಹುಡ್ತಾಗಿಂದ್ವೆ ಹಂಗೆ ಅಂತೆ. ನೀನು ಎಲ್ಲೋ ನೋಡ್ತಕ್ಕಂತಿಲ್ಲ. ಹೆಂಡತಿ ಸತ್ತೋಗವಳೆ ಅಂದೆ, ಇಲ್ಲೇ ಗುಂಡ್ ಕಲ್ನಂಗ್ ನಿಂತವಳೆ. ಆಂಟಿ ಸ್ವಲ್ಪ ಸೈಡಿಗೆ ಬರ್ತೀರಾ? ಏನ್ ಸೈಡಿಗೆ ಬಾ ಅಂತ? ನನ್ನ ವಯಸ್ಸು ನಿನ್ ವಯಸ್ಸಿಲ್ಲ, ಸೈಡಿಗೆ ಬಾ ಅಂತ ಇದೆ. ಸೈಡಿಗೆ ಬಂದ್ರೆ ಹಿಂದಕ್ಕೆ ಹೋಗು ಅಂತ. ಹಿಂದ್ಗೆ ಹೋಗು ಅಂತ. ಸರಿ ಬಿಡಾಯ್ತು. ಹೆಂಡ್ತಿ ಓಡೋಗು ಅಂದ್ರೆ ನಾಯಿ ತರ ನಿಂತಿದ್ದಲ್ಲ ಹೆಂಡ್ತಿ. ಆಂಟಿ ಹೋದ್ರು ಮುಗಿಸಿ ಬಾಯ್ದೆ. ಆಂಟಿ ಹೆಂಡತಿ ಸತ್ತೋಗವಳೆ ಅಂದೆ, ಇಲ್ಲ ಗುಂಡ್ ಕಲ್ನಂಗ್ ನಿಂತವಳೆ. ಹೆಂಗೆ ಬದುಕ್ತೆ ಹೆಂಡ್ತಿ? ಹೆಂಗ್ ಬದುಕ್ತೆ? ಏನು ಹೇಳು ಸಾಯೇ? ಏನಂತ ಹೇಳಿರಿ? ಏನಂತ ಹೇಳಿ? ಏನು ಹೇಳ್ಬೇಡ ಆಂಟಿ. ನೀವು ಮನೆ ಬಾಡಿಗೆ ಕೊಡದೇ ಇದ್ರು ಪರವಾಗಿಲ್ಲ, ನಾವ್ ಯಾವ್ದಾರ ಬಸ್ ಸ್ಟ್ಯಾಂಡ್ ಅಲ್ಲಿ ಇರ್ತೀವಿ ಬಿಡಿ. ಏಯ್ ಬಪ್ಪ ಆಯ್ತು, ನಾನೇ ನಿಮ್ ಬಗ್ಗೆ ತಪ್ಪು ತಿಳ್ಕೊಬಿಟ್ಟೆ. ನೀವು ನಿಜವಾಗ್ಲೂ ಗಂಡ ಹೆಂಡ್ತಿರು ತೋರ್ತಾರಕ್ಕೆ, ಅವ್ರು ನಿಜವಾಗ್ಲೂ ಗಂಡ ಹೆಂಡ್ತಿರು. ಇನ್ಮೇಲೆ ನಮ್ಮ ಮನೇಲಿ ಆರಾಮಾಗಿರ್ಬೋದು. ಗೊತ್ತಾಯ್ತಾ? ಸೈಡ್ ಕೊಡಿ, ಇಬ್ರು ಸೇರ್ಕೊಳ್ಳಿ.